ಸಂಸ್ಕೃತಿ ಜೊತೆಗೆ ದೇಶೀಯ ಕಲಾಶಕ್ತಿ ಬೆಳೆಸಿಕೊಳ್ಳಬೇಕು ಎಂದು ಶಾಸಕರಾದ ಟಿ ರಘುಮೂರ್ತಿ ಅವರು ಪದವಿ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಬೆಂಗಳೂರು ಕಾಲೇಜು ಶಿಕ್ಷಣ ಇಲಾಖೆ, ದಾವಣಗೆರೆ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ಸಾಂಸ್ಕೃತಿಕ ಸಮಿತಿ ಇವುಗಳ ಸಹಯೋಗದಲ್ಲಿ ಬುಧವಾರ ಎಚ್ಪಿಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಜಾನಪದ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಎಷ್ಟೇ ಹಣವಿದ್ದರೂ ಬಾಲ್ಯದಲ್ಲಿ ಉಂಡು ಸಂತಸಪಟ್ಟ ಊಟ ಉಪಚಾರಗಳು ಇಂದು ದೊರೆಯುತ್ತಿಲ್ಲ. ಆಗಿನ ವಿವಿಧ ಆಟಗಳು ಬಾಲ್ಯದ ಭವ್ಯ ನೆನಪುಗಳು ಕಟ್ಟಿಕೊಡುತ್ತವೆ. ಹೀಗಾಗಿ ಮೊಬೈಲು, ವಾಟ್ಸಪ್, ಫೇಸ್ಬುಕ್ ಮುಂತಾದ ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿ ಹೋಗದೆ ಮೌಲ್ಯಯುತ ವಿದ್ಯೆ ಕಲಿಯುವ ಮೂಲಕ ಪರಂಪರೆಯ ಜ್ಞಾನ ಬೆಳೆಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. 21-22 ವರ್ಷದಲ್ಲಿ ನಿಮಗೆಲ್ಲರಿಗೂ ಈ ಒಂದು ಹಳೆಯ ನಮ್ಮ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿ ಬಹುಶಃ ನೀವೆಲ್ಲರೂ ಭಾಳ, ಯಾಕೆಂದರೆ ಈಗಿನ ನಮ್ಮ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ನೀವೇನಾದರೂ ಹಳೆ ಪಿಕ್ಚರ್ ಯಾರಾದರೂ ಬಂದರೆ ನೋಡೋದಿಲ್ಲ, ಹಳೆ ಸಾಂಗ್ಸ್ ಯಾವೆಲ್ಲ ಕನ್ನಡ ಗೀತೆಗಳು ಬಂದರೆ ನೋಡೋದಿಲ್ಲ, ಹಳೆ ಹಿಂದಿ ಚಿತ್ರಗೀತೆಗಳು ಬಂದರೆ ಕೇಳೋದಿಲ್ಲ ಅಂತ ಆ ಥರ ಮೈಂಡ್ ಸೆಟ್ ಆಗೋದಿಲ್ಲ. ಸರ್ಕಾರ, ನಮ್ಮ ಶಿಕ್ಷಣ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಉನ್ನತ ಅಧಿಕಾರಿಗಳು ಸೇರಿ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸಂಸ್ಕೃತಿನಲ್ಲಿ ಪಠ್ಯಪುಸ್ತಕಗಳಲ್ಲಿ ಓದ್ತೀವಿ. ನಮ್ಮ ಸಂಸ್ಕೃತಿ ನಮ್ಮ ಮೇಲೆ ನೀವು ನೋಡಿದ್ರೆ ನಮ್ಮ ವಿದ್ಯಾರ್ಥಿಗಳು 2 ಕಾರ್ಯಕ್ರಮಗಳಲ್ಲಿ ನಾವು ನೋಡ್ತೀವಿ. ಅದರಲ್ಲಿ ಗ್ರಾಮೀಣ ನಮ್ಮ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಜನ ಗೋಲಿ ಆಡಿಲ್ಲ, ಭಾಳಷ್ಟು ಜನ ಚಿಟ್ಟಿದಾಂಡ ಆಡಿಲ್ಲ, ಭಾಳಷ್ಟು ಜನ ಬುಗುರಿ ಆಡಿಲ್ಲ. ವಿದ್ಯಾರ್ಥಿನಿಯರು ನೂರದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜೋಕಾಲಿ ಆಡ್ತಾರೆ, ಕುಂಟೆ ಬಿಲ್ಲೆ ಆಡ್ತಾರೆ. ಯಾಕಂದರೆ ಅದನ್ನೆಲ್ಲ ನಾವು ತಿಳಿದಿದ್ದಲ್ಲ, ನಾವು ಭಾಗವಹಿಸಿರ್ತಕ್ಕಂಥ. ಹಾಗಾಗಿ ಎಲ್ಲ ವಿದ್ಯಾರ್ಥಿನಿಯ ಸಿಂಗಿಗಳು ಸ್ವಲ್ಪ ನಡೀತಾ ಇದೆ. ಆದರೂ ಎಲ್ಲೋ ಆಡಿಟೋರಿಯಂ ವ್ಯವಸ್ಥೆ ಇದನ್ನು ಸರಿಪಡಿಸಬೇಕಾಗಿದೆ. ಯಾಕೆಂದರೆ ಇದನ್ನು ನಮ್ಮ ಮಂಜುನಾಥ ಪ್ರದೇಶದಲ್ಲಿ ಇದನ್ನು ನೀವು ಅಲ್ಲೇನು ಒಂದು ಶಾಮಿಯಾನ ಹಾಕಿ ಮಾಡಬೇಕಿತ್ತಂತ ಇಲ್ಲ, ಅವರೇನೋ ಅರ್ಜೆಂಟಿ ಮಾಡಿದರೆ ಶಾಸನಲ್ಲೇ ಮಾತಾಡೋಕ್ಕೆ ನಾನು ಮುಖ್ಯ ಅಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಭಾಳ ಕಷ್ಟಪಡ್ತಾ ಇದ್ದಾರೆ. ಅವರೆಲ್ಲ ಯಾವ ಒಂದು ಕಡೆಗೆ ಆಸೆ, ಈ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಬೇಕಂತ ಆಸೆ ಇದೆ, ಒಂದು ಕಡೆಗೆ ಅವರಿಗೆ ಆಗ್ತಾ ಇಲ್ಲ. ಇದು ಮೈಕ್ ಸಿಸ್ಟಮ್ ಸರಿ ಹೇಳ್ತಾ ಇದೆಯಲ್ಲ, ಅದನ್ನು ಸರಿ ಆಗಬೇಕು.